ನಮಸ್ಕಾರ ಎಲ್ಲ ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ. ಏನಪ್ಪಾ ಶ್ರುತಿ ಬೆಳಗ್ಗೆದ್ದು ನ್ಯೂಸ್ ಹೇಳೋದ್ಬಿಟ್ಟು ಯಾವ್ದೋ ಲೊಕೇಶನ್ ಅಲ್ಲಿ ಕಾಣಿಸ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ತಾ ಇರಬಹುದು. ಖಂಡಿತ ಒಂದು ಅದ್ಭುತವಾಗಿರುವಂತಹ ಪ್ಲೇಸ್ ಅಲ್ಲಿ ನಾನಿದ್ದೀನಿ. ಯಾಕೆ ಬಂದಿದ್ದೀನಿ ಇಲ್ಲಿಗೆ ಅಂತ ಯೋಚನೆ ಮಾಡ್ತಾ ಇದ್ರೆ ಹಿಂದ್ಗಡೆ ಶುದ್ಧ ತಿಂಡಿ ಹೋಟೆಲ್ ಹೆಸರು ನೀವು ನೋಡ್ತಾ ಇದ್ದೀರಾ. ಸೊ ಏನಪ್ಪಾ ಸ್ಪೆಷಾಲಿಟಿ, ಇಲ್ಲಿಗೆ ಯಾಕೆ ಹೋಗಿದ್ದೀನಿ ಅಂತ ಅಂದ್ರೆ ಖಂಡಿತ ಈ ಹೋಟೆಲ್ ನ ಸ್ಪೆಷಾಲಿಟಿಗಳ ಬಗ್ಗೆ ನಿಮ್ಗೆಲ್ಲ ತಿಳಿಸ್ಲೇಬೇಕು. ನೀವ್ ಯಾರು ಕೂಡ ಇಲ್ಲಿನ ತಿಂಡಿಯನ್ನ ಅಥವಾ ಇಲ್ಲಿನ ಸ್ಪೆಷಾಲಿಟಿಗಳನ್ನ ಮಿಸ್ ಮಾಡ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಪ್ರಮುಖವಾಗಿ ಎಲ್ಲಿರಬಹುದು ಇಲ್ಲಿ ಲೊಕೇಶನ್ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಬೆಂಗಳೂರಿನ ಯಾವುದೇ ಭಾಗದಲ್ಲಿ ವಾಸ ಮಾಡ್ತಾ ಇದ್ರು ಖಂಡಿತ ಒಂದ್ಸಾರಿ ಬಂದೇ ಬರ್ತೀರಾ. ಇನ್ಫ್ಯಾಕ್ಟ್ ನೈಸ್ ರೋಡ್ ಅಂತ ಅಂದ ತಕ್ಷಣ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಆಲ್ಮೋಸ್ಟ್ ಒಂದಲ್ಲ ಒಂದು ವಿಚಾರಕ್ಕೆ ನೈಸ್ ರೋಡ್ ಕನೆಕ್ಟ್ ಆಗ್ತಾನೆ ಇರ್ತೀರಾ. ಬೆಂಗಳೂರಲ್ಲಿ ಇರುವಂತ ಜನ, ಎಸ್ಪೆಷಲಿ ಮೈಸೂರಿಗೆ ತುಂಬಾ ಜನ ಹೋಗ್ತಾ ಇರ್ತೀರಾ. ಮೈಸೂರಿಗೆ ಹೋಗೋರು ಬರೋರು ಬೆಳಗ್ಗೆ ತಿಂಡಿ ಎಲ್ಲಿ ಮಾಡೋದು, ಊಟ ಎಲ್ಲಿ ಮಾಡೋದು, ರಾತ್ರಿ ಊಟ ಎಲ್ಲಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಮಿಸ್ ಮಾಡ್ಕೊಳ್ಳೇಬೇಡಿ. ಮೈಸೂರಿಗೆ ಹೋಗಿ ಬರೋರೆಲ್ಲ ಈ ಹೋಟೆಲ್ಗೆ ಖಂಡಿತ ವಿಸಿಟ್ ಮಾಡಿರ್ತೀರಾ. ಅದಾದ ಬಳಿಕ ಸೋಂಪುರ ಟೋಲ್ ನಿಯರ್ ಅಲ್ಲೇ ಈ ಶುದ್ಧ ತಿಂಡಿ ಲೊಕೇಟ್ ಆಗಿರೋದು. ಬೆಂಗಳೂರಿನ ಬೇರೆ ಬೇರೆ ಭಾಗಗಳಿಗೆ ಕನೆಕ್ಟ್ ಆಗುವಂತಹ ರಸ್ತೆ ಅಂತ ನಾನು ಆಗ್ಲೇ ಹೇಳಿದೆ. ಇನ್ಫ್ಯಾಕ್ಟ್ ನಾಗರಬಾವಿ ಇರ್ಬೋದು, ನೈಂಡಳ್ಳಿ ಇರ್ಬೋದು, ಕತ್ರಗುಪ್ಪೆ, ಹಿಂಗೆ ಬೇರೆ ಬೇರೆ ಭಾಗಗಳಿಗೆ ಕನೆಕ್ಟ್ ಆಗುವಂತಹ ರಸ್ತೆ. ಹಂಗಾಗಿ ಇಲ್ಲೇನಾದ್ರೂ ನೀವು ಓಡಾಡ್ತಾ ಇದ್ರೆ ಒಂದ್ಸಲ ಮಿಸ್ ಮಾಡದೆ ಈ ಹೋಟೆಲ್ಗೆ ಬರ್ಲೇಬೇಕು. ಹಾಗಾದ್ರೆ ಹೋಟೆಲ್ ನ ಸ್ಪೆಷಾಲಿಟಿ ಏನಪ್ಪಾ, ಇಷ್ಟೊಂದೆಲ್ಲ ಮಾತಾಡ್ತಾ ಇದೀವಿ ಅಂತ ಯೋಚನೆ ಮಾಡ್ತಾ ಇದ್ರೆ ತಡ ಮಾಡದೆ ಹೋಟೆಲ್ ನ ಸ್ಪೆಷಾಲಿಟಿಗಳ ಬಗ್ಗೆ ತಿಳಿಸ್ತೀನಿ, ಬನ್ನಿ. ಹಾಗಾದ್ರೆ ಜನುಮವೇ ದೊರಕಿದೆ ರುಚಿ ಸವಿಯಲು. ಹೋಟೆಲ್ ಎಂಟ್ರಿ ಆಗ್ತಾ ಇದ್ದಂತೆ ನನಗೊಂದಷ್ಟು ವೆಹಿಕಲ್ಸ್ ಕಾಣಿಸ್ತು. ಅದ್ರ ಮೇಲೆ ನೀವು ಸ್ಯಾಮ್ ಅಂತ ಬರ್ದಿರೋದನ್ನ ಗಮನಿಸ್ತಾ ಇರ್ತೀರಾ. ಏನ್ ಸ್ಯಾಮ್ ಸ್ಪೆಷಾಲಿಟಿ ಅಂತ ನೀವು ಗಮನಿಸಬಹುದು. ಹೋಟೆಲ್ ನ ಓನರ್ ನವೀನ್ ಅವ್ರು ಇದಾರಲ್ಲ, ಹೋಟೆಲ್ ಬಿಸ್ನೆಸ್ ಗೂ ಕಾಲಿಡೋಕು ಮುನ್ನ ಸ್ಯಾಮ್ ಟ್ರಾವೆಲ್ಸ್ ಅನ್ನ ಅವ್ರ ಬಿಸ್ನೆಸ್ ಅನ್ನ ಆಗಿಸ್ಕೊಂಡಿದ್ದು. ಹಾಗಾಗಿ ಅದೇ ವೆಹಿಕಲ್ಸ್ ಅಲ್ಲಿ ಇಲ್ಲಿ ಫುಡ್ ಕೂಡ ರೆಡಿ ಆಗುತ್ತೆ. ನೀವು ಹೋಟೆಲ್ ಮೇಲ್ಗಡೆ ತುಂಬಾ ಜನಕ್ಕೆ ಹೋಗಕ್ಕಾಗಲ್ಲ, ಕ್ವಿಕ್ ಆಗಿ ನಾವು ಅರ್ಜೆಂಟ್ ಅಲ್ಲಿ ಇನ್ನೇ ಏನಾದ್ರು ತಿನ್ಬೇಕು ಅನ್ನೋರು ಇಲ್ಲೇ ಫುಡ್ ರೆಡಿ ಮಾಡಿ ಇಲ್ಲಿಂದಾನೇ ಸರ್ವಿಸ್ ಕೊಡ್ತಾರಂತೆ. ಸೊ ಇಲ್ಲೇ ಆರಾಮಾಗಿ ಕೆಳಗಡೆ ಕೂತ್ಕೊಂಡು, ತುಂಬಾ ಏಜ್ ಆದವರು ಮೇಲ್ಗಡೆ ಹೋಗಕ್ ಆಗಲ್ಲ, ನಾವ್ ಇಲ್ಲೇ ಕುತ್ಕೊಂಡು ತಿಂತೀವಿ ಅನ್ನೋರ್ಗು ಕೂಡ ಇಲ್ಲೇ ಫುಡ್ ರೆಡಿ ಮಾಡಿ ಇಲ್ಲೇ ಸಪ್ಲೈ ಮಾಡ್ತಾರೆ. ಆರಾಮಾಗಿ ನೇಚರ್ ಮಧ್ಯದಲ್ಲಿ ಕೂತ್ಕೊಂಡು ತಿನ್ನೋದಕ್ಕೆ ಒಂದು ಒಳ್ಳೆ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಇದು ಎಂಟ್ರಿಯಲ್ಲಿ ಕಾಣಿಸ್ತು ಸ್ಯಾಮ್ ಟ್ರಾವೆಲ್ಸ್. ನೋಡಿ, ಜಸ್ಟ್ ನೀವು ಟ್ರಾವೆಲ್ ಮಾಡಕ್ಕೆ ಮಾತ್ರ ಅಲ್ಲ, ಫುಡ್ ರೆಡಿ ಮಾಡಿ ಇಲ್ಲೇ ಫುಡ್ ಅನ್ನ ಕೂಡ ಸಪ್ಲೈ ಮಾಡ್ತಾ ಇದ್ದಾರೆ. ಅದ್ರ ಸ್ಪೆಷಾಲಿಟಿ. ಇನ್ನೊಂದು ಸ್ಪೆಷಾಲಿಟಿ ಒಳಗಡೆ ಹೋಗ್ತಾ ನಿಮಗ್ ಮೇಲೆ ಕಾಣಿಸ್ತಾ ಇರಬಹುದು ನೋಡಿ, ಕಾರ್ ಸರ್ವಿಸ್ ಕೂಡ ಇಲ್ಲಿ ಅಂತ. ಏನಪ್ಪಾ ಇದು ಕಾರ್ ಸರ್ವಿಸ್ ಅಂತ ತುಂಬಾ ಯೋಚನೆ ಮಾಡಕ್ ಹೋಗ್ಬೇಡಿ. ನೀವು ಕಾರಲ್ಲಿ ಆರಾಮಾಗಿ ಓಡಾಡ್ಕೊಂಡು ಹೋಗ್ತಾ ಇರುವಾಗ ಇಲ್ಲ ಕಾರಲ್ಲೇ ನಮ್ಗೆ ಏನಾದ್ರೂ ಫುಡ್ ಸಿಗಬಹುದಾ ಅಂತ ಯೋಚನೆ ಮಾಡ್ತಾ ಇದ್ರೆ ಅಪ್ ಟು 6:30 ಇಂದ ನಿಮಗೆ ಬೆಳಗ್ಗೆ 6:30 ರಾತ್ರಿ ಮಧ್ಯರಾತ್ರಿ 1 ಗಂಟೆ ತನಕ ಕೂಡ ನೀವು ಎಲ್ಲಿಂದ ಎಲ್ಲಿಗೆ ಪ್ರಯಾಣ ಮಾಡಿ ಕಾರಲ್ಲಿ ಕೂತ್ಕೊಂಡು ಆರಾಮಾಗಿ ನಿಮ್ಗೆ ತಿಂಡಿ ಸಿಗುತ್ತೆ. ಸೊ ಕಾರ್ ಸರ್ವಿಸ್ ಅನ್ನ ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ ಶುದ್ಧ ತಿಂಡಿ ಅವರು. ಇದಕ್ಕಿಂತ ಇನ್ನೇನ್ ಬೇಕಲ್ವಾ? ಬನ್ನಿ ಹಂಗೆ ಒಳಗಡೆ ಹೋಗೋಣ. ಜಗಮಗಿಸ್ತಾ ಇದೆ ಅಪ್ಪ. ಎಂಟ್ರಿ ಆಗ್ತಾನೆ ಯಾವ್ದೋ ಅದ್ಭುತ ಲೋಕಕ್ಕೆ ನಾವು ಬಂದಿದೀವ ಅಂತ ಅನ್ಸುತ್ತೆ. ತಿಂಡಿ ತಿನ್ನೋದಕ್ಕೆ ಇಲ್ಲಿನ ನೇಚರ್ ಅನ್ನ ಎಂಜಾಯ್ ಮಾಡ್ಕೊಂಡು, ಅದು ಕೂಡ ಎಷ್ಟು ಸ್ಪೆಷಾಲಿಟಿಗಳಿದೆ ಅಂದ್ರೆ ಒಳ್ಳೆ ಮ್ಯೂಸಿಕ್ ಕೇಳ್ತಾ ಕೂಡ ನೀವು ತಿಂಡಿಯನ್ನ ತಿನ್ಬಹುದು. ಹಾಗಾದ್ರೆ ತಡ ಮಾಡದೆ ಒಳಗಡೆ ಹೋಗ್ಬಿಡೋಣ. ನನಗಂತೂ ಹೊಟ್ಟೆ ಸಖತ್ ಹಸಿವಾಗ್ತಾ ಇದೆ. ಏನೆಲ್ಲ ಸ್ಪೆಷಾಲಿಟಿಗಳಿದೆ ತಿನ್ಬಿಡೋಣ ಅಲ್ವಾ? ಬನ್ನಿ. ನಳಪಾಕ ದಿನ ದಿನ ನೂತನ. ಮೋಸ್ಟ್ಲಿ ಒಳಗಡೆ ಹೋಗ್ತಾನೆ ಒಂದು ಅದ್ಭುತ ಲೋಕ ಅಂತ ಆಗ್ಲೇ ಹೇಳಿದೆ. ಶುದ್ಧ ತಿಂಡಿ ನಮ್ಮನ್ನ ಕೈ ಬೀಸಿ ಒಳಗಡೆ ಕರಿತಾ ಇದೆ. ಅದ್ಭುತ ಲೈಟಿಂಗ್ಸ್ ಇದೆ. ಮೋಸ್ಟ್ಲಿ ನೈಟ್ ಟೈಮ್ ಬಂದ್ರೆ ಇನ್ನೂ ವ್ಯೂ ಇದ್ರ ಅದ್ಭುತವಾಗಿ ನೀವು ಅನುಭವಿಸ್ತೀರಾ, ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅಂತ ಹೇಳ್ತೀನಿ. ಸೊ ಒಳಗಡೆ ತಿಂಡಿ ರೆಡಿ ಆಗ್ತಾ ಇದೆ. ಸಖತ್ ರಶ್ ಇದೆ ಅಪ್ಪ. ಜನ ಅಂತೂ ತುಂಬಿ ತುಳುಕ್ತಾ ಇದ್ರೆ ಕಾಲಿಡಕ್ ಜಾಗ ಇಲ್ಲ, ಅಷ್ಟ್ರ ಮಟ್ಟಿಗೆ ಇಷ್ಟಪಟ್ಟು ಜನ ಎಲ್ಲ ಬರ್ತಿದ್ದಾರೆ. ಶುದ್ಧ ತಿಂಡಿ ಒಳಗಡೆ ಬರ್ತಾನೆ ಅದ್ಭುತವಾದಂತಹ ಎಂಟ್ರಿ ಅಂತೂ ಸಿಗುತ್ತೆ ನಿಮ್ಗೆ. ಬರ್ತಾ ಇದ್ದಂತೆ ಹಾಗೆ ನಿಮ್ಗೆ ಸ್ಯಾಮ್ ಬಸ್ ವೆಲ್ಕಮ್ ಮಾಡುತ್ತೆ. ವೆಲ್ಕಮ್ ಮಾಡೋದು ಇನ್ಫ್ಯಾಕ್ಟ್ ನಿಮ್ಗೆ ತಿಂಡಿ ರೆಡಿ ಆಗೋದು ಕೂಡ ಸ್ಯಾಮ್ ಟ್ರಾವೆಲ್ಸ್ ನ ಬಸ್ ನಲ್ಲಿ. ಇದೊಂದು ಸ್ಪೆಷಾಲಿಟಿ ಅಂತ ಹೇಳ್ಬಹುದು ಶುದ್ಧ ತಿಂಡಿಯಲ್ಲಿ. ನೋಡಿ, ಬಿಸಿ ಬಿಸಿಯಾಗಿ ದೋಸೆ, ಇಡ್ಲಿ, ವೆರೈಟಿ ಡಿಶಸ್ ಎಲ್ಲ ರೆಡಿ ಆಗ್ಬಿಟ್ಟಿದೆ. ಮೋಸ್ಟ್ಲಿ ಇದನ್ನೆಲ್ಲ ನೋಡ್ತಾ ಇದ್ರೆ ಮಾತಾಡಕ್ ಸ್ವಲ್ಪ ಕಷ್ಟ ಆಗುತ್ತೆ. ತಿನ್ಬೇಕು, ಟೇಸ್ಟ್ ನೋಡ್ಬೇಕು. ಬಿಸಿ ಬಿಸಿ ಫಿಲ್ಟರ್ ಕಾಫಿ ಬೇರೆ ಇದೆ, ಆ ಕಾಫಿ ಟೇಸ್ಟ್ ನೋಡ್ಲೇಬೇಕು ಅಂತ ನನ್ನನ್ನ ಸೆಳಿತಾ ಇದೆ. ಎಕ್ಸಾಕ್ಟ್ಲಿ ನೀವು ಗಮನಿಸ್ತಾ ಇರಬಹುದು ಶುದ್ಧ ತಿಂಡಿಯ ಸ್ಪೆಷಾಲಿಟಿ ನಮ್ಮ ಸೌತ್ ಇಂಡಿಯನ್ ತಿಂಡಿ ಸಿಗುತ್ತೆ. ಅದ್ರ ಜೊತೆಗೆ ನಿಮ್ಗೆ ಘಮಲು ಯಾವ್ದಿರುತ್ತೆ ಅಂದ್ರೆ ಫಿಲ್ಟರ್ ಕಾಫಿ. ಅದು ನಾವೆಲ್ಲ ಕೂಡ ಎಂಜಾಯ್ ಮಾಡೋದು ಅದನ್ನೇ ಅಲ್ವಾ? ಸೊ ಆ ರೀತಿ ಸಾಂಪ್ರದಾಯಿಕ ತಿಂಡಿ ರೆಡಿ ಆಗುತ್ತೆ. ಕಾಫಿ, ಟೀ ಎಲ್ಲವೂ ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ. ಅದಕ್ಕೆ ಯಾರು ಕೂಡ ಈ ವೈಬ್ಸ್ ನ ಮಿಸ್ ಮಾಡ್ಕೊಳ್ಬೇಡಿ ಅಂತ. ಬನ್ನಿ ಒಳಗಡೆ ತಿಂಡಿ ಹೆಂಗ್ ರೆಡಿ ಮಾಡ್ತಾರೆ ಒಂದ್ಸಾರಿ ತೋರಿಸ್ತೀನಿ. ಎಷ್ಟು ಹೈಜಿನಿಕ್ ಆಗಿ ರೆಡಿ ಆಗುತ್ತೆ ಅದನ್ನ ಕೂಡ ನಾವು ಗಮನಿಸ್ಬೇಕಾಗತ್ತೆ. ಮೋಸ್ಟ್ಲಿ ಒಳಗಡೆ ಬರ್ತಾ ಇದ್ದಂತೆ ನನಗೆ ವೈಬ್ ಹೇಗೆ ಅನ್ಸ್ತು ಅಂದ್ರೆ, ಇಷ್ಟೊಂದು ಹೈಜಿನಿಕ್ ಆಗಿ ಫುಡ್ ರೆಡಿ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಹಿಂಗ್ ಇರ್ಬೇಕಪ್ಪ. ಮನೆ ಫುಡ್ ಹಳ್ಳಿ ತಿಂಡಿ ತಿಂದಂಗ್ ಫೀಲ್ ಆಗುತ್ತೆ. ಅಷ್ಟು ಅದ್ಭುತವಾಗಿ ಕ್ಲೀನ್ ಆಗಿ ಹೈಜಿನ್ ಆಗಿ ತಿಂಡಿಗಳು ರೆಡಿ ಆಗ್ತಾ ಇದೆ. ಎಷ್ಟು ವೆರೈಟಿ ಇದೆ ಅಂದ್ರೆ ಮೋಸ್ಟ್ಲಿ ನಿಮ್ಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು. ಎಲ್ಲ ಒಂದ್ಸಾರಿ ಟೇಸ್ಟ್ ನೋಡ್ಬಿಡೋಣ ಅಂತ ಫೀಲ್ ಆಬ್ವಿಯಸ್ಲಿ ನಿಮ್ಗೆ ಆಗುತ್ತೆ.
ಪೊಂಗಲ್ ಇದೆ, ಬಿಸಿ ಬಿಸಿ ಇಡ್ಲಿ ಇದೆ, ಮಸಾಲೆ ದೋಸೆ ಇದೆ. ಸೊ ಇದೆಲ್ಲ ತಿನ್ಬೇಕು ಅಂತ ಅನ್ಸುತ್ತಲ್ವಾ? 2-3 ತರ ವೆರೈಟಿ ಚಟ್ನಿ ಬೇರೆ ರೆಡಿ ಇದೆ. ಚಟ್ನಿ ಪ್ರಿಯರು ಇಡ್ಲಿ ಜೊತೆ ತಿನ್ಲೇಬೇಕು ಅನ್ನೋರು ಮಿಸ್ ಮಾಡ್ಕೊಳ್ಳೇಬೇಡಿ, ಒಂದ್ಸಾರಿ ಟೇಸ್ಟ್ ನೋಡ್ ಬನ್ನಿ ಅಂತ. ಸೊ ಆಲ್ರೆಡಿ ನಿಮ್ಗೆ ಬಿಸಿ ಬಿಸಿ ಕಾಫಿ ರೆಡಿ ಆಗ್ತಾ ಇದೆ. ನಾನಂತೂ ಕಾಫಿ ಲವರ್ ಅಪ್ಪ, ಸಾರಿ ಕೊಟ್ರು ಬೇಡ ಅನ್ನಲ್ಲ. ಅಂತದ್ರಲ್ಲಿ ಅಷ್ಟು ಫ್ರೇಗ್ರೆನ್ಸ್ ಆಗಿ ಕಾಫಿ ರೆಡಿ ಆಗ್ತಾ ಇದೆ ಅಂದ್ರೆ ಆಬ್ವಿಯಸ್ಲಿ ಅದನ್ನ ಟೇಸ್ಟ್ ಮಾಡ್ಲೇಬೇಕು ಅಂತ ನಾನಂತೂ ಬಹಳ ಕಾತರದಿಂದ ಗಮನಿಸ್ತಾ ಇದ್ದೀನಿ. ಸೊ ಒಂದು ನೇಚರ್ ಮಧ್ಯದಲ್ಲಿ ಬಸ್ ನಲ್ಲಿ ತಿಂಡಿ ರೆಡಿ ಆಗ್ತಾ ಇದೆ ಹೈಜಿನಿಕ್ ಆಗಿ. ಆ ನೇಚರ್ ಮಧ್ಯದಲ್ಲಿ ಕೂತ್ಕೊಂಡು ತಿಂಡಿ ತಿಂತಾ ಇದ್ರೆ ಹೆಂಗಿರುತ್ತೆ ಅಲ್ವಾ ಫೀಲು? ಬನ್ನಿ. ನನಗೆ ಮೋಸ್ಟ್ಲಿ ಪ್ಲೇಸ್ ಬಿಟ್ಟು ಎಕ್ಸಿಟ್ ಆಗೋಕೆ ಮನ್ಸಾಗ್ತಾ ಇಲ್ಲ. ನೋಡಿ, ಬಿಸಿ ಬಿಸಿ ಇಡ್ಲಿ ಅಂತ ಹೇಳಿದೆ, ಮೋಸ್ಟ್ಲಿ ಇದ್ರ ಮೇಲೆ ಹಾಕಿದಾರಲ್ಲ ಚಟ್ನಿ ಮತ್ತು ತುಪ್ಪ, ಇದು ಸ್ಪೆಷಲ್ ಅಂತ ಅನ್ಸುತ್ತೆ. ಈ ಟೇಸ್ಟ್ ಯಾರಿಗ್ ತಾನೇ ಇಷ್ಟ ಆಗಲ್ಲ ಹೇಳಿ? ಈ ಚಟ್ನಿ ಟೇಸ್ಟ್ ನೋಡಿದ್ರೆ ಮತ್ತೆ ಮತ್ತೆ ಶುದ್ಧ ತಿಂಡಿಗೆ ಹೋಗ್ಲೇಬೇಕು, ಇಡ್ಲಿ ತಿನ್ಲೇಬೇಕು ಅಂತ ಆಸೆ ಪಡ್ತೀರಾ? ಹೆಂಗಿದ್ ರೆಡಿ ಆಗುತ್ತೆ ಸಾಮ್ ಬಸ್ ಒಳಗಡೆ ಹೋಗಿ ತೋರಿಸ್ತೀನಿ ಬನ್ನಿ. ಇಷ್ಟೊತ್ತು ನಾನು ವೆರೈಟಿ ತಿಂಡಿ ರೆಡಿ ಆಗಿದ್ದನ್ನ ತೋರಿಸ್ತಾ ಇದ್ದೆ, ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ರು ಎಲ್ಲ ಗ್ರಾಹಕರಿಗೆ. ಬಟ್ ಇದು ರೆಡಿ ಆಗೋದು ಸಾಮ್ ಬಸ್ ಅಲ್ಲಿ ಅಂತ ಹೇಳಿದೆ. ಆ ಬಸ್ ಒಳಗಡೆ ಹೋಗಿ ಒಂದ್ಸಾರಿ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು, ಹೆಂಗ್ ಫುಡ್ ರೆಡಿ ಮಾಡ್ತಾ ಇದ್ರೆ. ಬಸ್ ಅಲ್ಲಿ ಟ್ರಾವೆಲ್ ಮಾಡಿದ್ನಪ್ಪ ನಾನು, ಬಟ್ ಫುಡ್ ರೆಡಿ ಆಗುತ್ತೆ ಅಂತ ಫಸ್ಟ್ ಟೈಮ್ ನೋಡ್ತಾ ಇದೀನಿ. ಬನ್ನಿ ತೋರಿಸ್ತೀನಿ. ನೋಡಿ, ಬಸ್ ಎಲ್ಲ ಹತ್ತೋದು ನಾನು ಟ್ರಾವೆಲ್ ಮಾಡೋದಕ್ಕೆ ನಮ್ಮ ಊರಿಗೆ ಹೋಗಕ್ಕೆಲ್ಲ ಬಸ್ ಹತ್ತಿದ್ನಪ್ಪ. ಬಟ್ ಸಾಮ್ ಟ್ರಾವೆಲ್ಸ್ ಅಲ್ಲಿ ತಿಂಡಿ ರೆಡಿ ಆಗ್ತಾ ಇದೆ. ಸಾಮ್ ಟ್ರಾವೆಲ್ಸ್ ಈ ಬಸ್ ಅಲ್ಲಿ ಒಳಗಡೆ ಬರ್ತಾ ಇದ್ದಂತೆ ಬಿಸಿ ಬಿಸಿ ಮಸಾಲೆ ದೋಸೆ ರೆಡಿ ಆಗ್ತಾ ಇತ್ತು. ಮಸಾಲೆ ದೋಸೆ ಸ್ಪೆಷಾಲಿಟಿ ಏನು ಅಂತ ಯೋಚನೆ ಮಾಡ್ತಾ ಇದ್ರೆ, ಇಲ್ಲಿರುವಂತಹ ಘೀ ಚಟ್ನಿ ಪುಡಿ ಮಸಾಲೆ ದೋಸೆ ಅಂತೆ ಇದು. ಅಲ್ಲಿ ಬಟರ್ ಮಸಾಲೆ ದೋಸೆ ಕೂಡ ರೆಡಿ ಆಗ್ತಾ ಇದೆ. ಇನ್ನೊಂದು ಸ್ಪೆಷಾಲಿಟಿ ನಿಮ್ಗೆ ನಾನು ತೋರಿಸ್ಲೇಬೇಕು. ನಿಮ್ಮ ಕರ್ನಾಟಕದ ಅಸ್ಮಿತೆ, ನಮ್ಮ ಶುದ್ಧ ತುಪ್ಪ ನಂದಿನಿ ಬ್ರ್ಯಾಂಡ್. ಯಾವಾಗ್ಲೂ ಕೂಡ ನಾವು ಕನ್ನಡಿಗರಾಗಿ ಈ ಬ್ರ್ಯಾಂಡ್ ಬಗ್ಗೆ ಹೆಮ್ಮೆ ಪಡ್ತೀವಿ. ಅದೇ ಬ್ರ್ಯಾಂಡ್ ಯೂಸ್ ಮಾಡಿ ಮಸಾಲೆ ದೋಸೆ ರೆಡಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನ ಕೂಡ ಎಂಜಾಯ್ ಮಾಡಬಹುದು. ಇಷ್ಟೊತ್ತು ಫುಡ್ ಹೆಂಗ್ ರೆಡಿ ಆಗ್ತಾ ಇತ್ತು, ಹೆಂಗೆ ಗ್ರಾಹಕರಿಗೆ ತಲುಪ್ತಾ ಇತ್ತು, ಎಷ್ಟು ಹೈಜೀನ್ ಮೇಂಟೈನ್ ಮಾಡಿದ್ರು ಇಲ್ಲಿನ ಸಿಬ್ಬಂದಿ ಅನ್ನೋದನ್ನ ನಾನು ತೋರಿಸ್ತೆ. ಸೊ ಇಲ್ಲಿ ತಗೊಂಡಂತಹ ತಿಂಡಿಯನ್ನ ಆಲ್ರೆಡಿ ತಿಂದು ಎಂಜಾಯ್ ಮಾಡಿದಾರ, ಅವ್ರನ್ನ ಕೂಡ ಮಾತಾಡ್ಸೋಣ. ಟೇಸ್ಟ್ ಹೇಗ್ ಅನಿಸ್ತು ಅಂತ. ಮೇಡಮ್ ನಮಸ್ತೆ, ಏನ್ ತಿಂದ್ರಿ ನೀವು? ಅಷ್ಟು ಇಡ್ಲಿ ತಿಂದ್ರೆ ತುಂಬಾ ಚೆನ್ನಾಗಿತ್ತು. ಸಾಂಬಾರು ತುಂಬಾ ಚೆನ್ನಾಗಿತ್ತು, ಬಿಸಿಬೇಳೆ ಬಾತ್ ಚೆನ್ನಾಗಿತ್ತು, ದೋಸೆ ಅಂತೂ ತುಂಬಾ ಚೆನ್ನಾಗಿತ್ತು ಅಲ್ವಾ? ಅದು ನಂದಿನಿ ತುಪ್ಪದ್ದು ದೋಸೆ ಸಖತ್ ಇಷ್ಟ ಆಯ್ತಾ? ಓಕೆ, ಖಾರ ಬಾತು ಮತ್ತೆ ಪೊಂಗಲ್ಲು ಅಷ್ಟೇ ತುಂಬಾ ಚೆನ್ನಾಗಿ. ಓಕೆ, ಸೊ ಈ ಮಸಾಲೆ ದೋಸೆ ಸ್ಪೆಷಾಲಿಟಿ ಇಷ್ಟ ಆಯ್ತಾ? ಅದ್ರಲ್ಲಿ ನೀವು ಚಟ್ನಿ ಪುಡಿ ಯಾವತ್ತೂ ಕೂಡ ಟೇಸ್ಟ್ ಮಾಡ್ರಲ್ಲ, ಹಂಗಿದೆ ಅಂತ ಹೇಳ್ತಾ ಇದ್ರು. ರೆಸಿಪಿ ಹೋಗಿ ಕೇಳಿದ್ರ? ಮತ್ತೆ ಕೇಳಿಲ್ಲ, ಅಷ್ಟು ಟೇಸ್ಟ್ ಇದೆ ಅಂತ. ಹಸ್ಬೆಂಡ್ ಕರ್ಕೊಂಡ್ ಬಂದಿದ್ರೆ ಮೋಸ್ಟ್ಲಿ ಅವ್ರು ಕೇಳಿರ. ಇಷ್ಟ ಆಯ್ತಾ ಮಸಾಲೆ ದೋಸೆ? ಏನ್ ಹೇಳ್ತೀರಾ ಎಲ್ಲ ಬೆಂಗಳೂರಿಗೆ? ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದಾರೆ. ಮೇಡಮ್ ನಮಸ್ತೆ, ನಿಮಗೇನ್ ಇಷ್ಟ ಆಯ್ತು? ನನಗೆ ಇಲ್ಲಿ ತುಂಬಾ ಇಷ್ಟ ಆಗಿದ್ದು ಅಂದ್ರೆ, ನಂಗೆ ಮೊದ್ಲೇ ಇಡ್ಲಿ ಅಂದ್ರೆ ತುಂಬಾ ಚೂರು ಇಷ್ಟ ಇರ್ಲಿಲ್ಲ. ನಾನು ಬರೋವಾಗ್ಲೇನೆ ನಾನು ಥಾಟ್ ಅಲ್ಲಿ ಇದ್ದಿದ್ದೇನು ಅಂತ ಅಂದ್ರೆ, ಇಡ್ಲಿ ಕೊಡ್ತಿದಾರೆ ಅಲ್ಲಿಗೆ ಟೇಸ್ಟ್ ಏನ್ ಅಷ್ಟ್ರಲ್ಲೇ ಇರುತ್ತೆ ಅನ್ನೋ ಥಾಟ್ ಸ್ಟಾರ್ಟಿಂಗ್ ಇದ್ದಿದ್ದು. ಬಟ್ ಇಲ್ಲಿ ತಿಂಡಿ ತಿಂದ್ಮೇಲಂತೂ ತುಂಬಾ ಇಷ್ಟ ಆಯ್ತು. ಇಡ್ಲಿ ಮತ್ತೆ ನಂಗೆ ಮಸಾಲೆ ದೋಸೆ ತುಂಬಾ ಫೇವ್ರೇಟ್. ಹೌದಾ? ಫುಲ್ ಎಂಜಾಯ್ ಮಾಡಿದ್ರಾ? ಅಟ್ರಾಕ್ಟ್ ಮಾಡುತ್ತಾ ನಿಮ್ಗೆ ನೇಚರ್ ಮಧ್ಯದಲ್ಲಿ ಕೂತ್ಕೊಂಡು ನಿಮ್ಗೆ ಇಷ್ಟ ಆಗಿರುವಂತ ಮಸಾಲೆ ದೋಸೆ ಇಡ್ಲಿ ತಿನ್ನೋದು? ಯಾಕಂದ್ರೆ ಸುತ್ತ ನೋಡಿದ್ವಲ್ಲ, ನಮ್ಮ ಹಳ್ಳಿ ತರ ಸೇಮ್ ಇಲ್ಲಿ ನೋಡಿದ್ರೆ ಹಳ್ಳಿ ನೆನಪಾಯಿತು. ವಿತ್ ಲೈವ್ ಮ್ಯೂಸಿಕ್ ನೀವು ತಿಂಡಿ ತಿನ್ನಬಹುದು ಅಂತ. ಅದ್ಭುತ ಕನ್ನಡ ಹಾಡುಗಳನ್ನ ಕೇಳ್ತಾ, ಬೇರೆ ಬೇರೆ ಭಾಷೆಯ ಹಾಡುಗಳನ್ನ ಕೇಳ್ತಾ, ನಿಮಗಿಷ್ಟ ಆಗಿರುವಂತಹ ತಿಂಡಿಯನ್ನ ಸವಿತಾ ನೇಚರ್ ಮಧ್ಯದಲ್ಲಿ ಎಂಜಾಯ್ ಮಾಡಬಹುದು. ಆಗ್ತಾನೆ ಹೇಳ್ತಾ ಇದ್ರಲ್ಲ, ಮಕ್ಕಳನ್ನೆಲ್ಲ ಕರ್ಕೊಂಡ್ ಬರ್ಬಹುದು, ಫ್ಯಾಮಿಲಿ ಎಲ್ಲ ಕರ್ಕೊಂಡ್ ಬರಬಹುದು ಅನ್ನೋ ಕಾರಣಕ್ಕೆ. ಸೊ ಇದೆಲ್ಲ ಕೂಡ ಎಂಜಾಯ್ ಮಾಡಬಹುದು. ಇದೆಲ್ಲವೂ ಕೂಡ ಸ್ಪೆಷಾಲಿಟಿ. ನಿಮ್ಗೆ ಎಷ್ಟು ಜನ ಸಿಬ್ಬಂದಿ ಇಲ್ಲಿ ವರ್ಕ್ ಮಾಡ್ತಾ ಇರ್ಬೋದಪ್ಪ, ಇಷ್ಟು ದೊಡ್ಡ ಹೋಟೆಲ್ ಇದೆ ಅಂತ ಯೋಚನೆ ಮಾಡ್ತಾ ಇರಬಹುದು. ಈಗ ಅಟ್ ಪ್ರೆಸೆಂಟ್ 100ಕ್ಕೂ ಹೆಚ್ಚು ಜನ ಸಿಬ್ಬಂದಿ ಕೆಲಸ ಮಾಡ್ತಾ ಇದಾರಂತೆ. ಮ್ಯಾನೇಜರ್ ಪ್ರವೀಣ್ ಅವರು ಬಹಳ ಅಚ್ಚುಕಟ್ಟಾಗಿ ಹೋಟೆಲ್ ನ ಮ್ಯಾನೇಜ್ ಮಾಡ್ತಿದ್ದಾರೆ, ಗ್ರಾಹಕರನ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಯಾವುದೇ ರೀತಿ ಸಮಸ್ಯೆ ಆಗದೆ ಇರೋ ರೀತಿಯಲ್ಲಿ. ಸೊ ನನಗಂತೂ ಹೊಟ್ಟೆ ಸಖತ್ ಹಸಿವಾಗ್ತಾ ಇದೆ. ಇಷ್ಟೆಲ್ಲ ಸ್ಪೆಷಾಲಿಟಿಗಳು ನೋಡಿದ್ಮೇಲೆ, ಎಲ್ಲರ ತಟ್ಟೆಯಲ್ಲಿ ತಿಂಡಿ ನೋಡಿದ್ಮೇಲೆ ಒಂದ್ಸಾರಿ ತಿನ್ಲೇಬೇಕು ಅಲ್ವಾ? ಸೊ ಟೇಸ್ಟ್ ನೋಡ್ತಾ ಮತ್ತೆ ಮಾತಾಡೋಣ ಬನ್ನಿ. ಹೊಟ್ಟೆ ಹಸಿವಾಗ್ತಾ ಇತ್ತು, ಅಲ್ಲೆಲ್ಲ ನೋಡಿದ್ಮೇಲೆ, ಎಲ್ಲರನ್ನ ಮಾತಾಡ್ಸಿದ್ಮೇಲೆ, ಎಲ್ಲರೂ ಅದ್ರ ಬಗ್ಗೆ ಹೇಳಿದ್ಮೇಲೆ ತಿನ್ಲೇಬೇಕಲ್ವಾ, ಟೇಸ್ಟ್ ನೋಡ್ಲೇಬೇಕು ಅಂತ ನನ್ಗನ್ನಿಸ್ತಾ ಇದೆ. ನನಗೆ ಸಖತ್ ಇಡ್ಲಿ ಅಂದ್ರೆ ಇಷ್ಟ. ಬಟ್ ಈ ಇಡ್ಲಿ ಮತ್ತು ಮಸಾಲೆ ದೋಸೆ ಸಖತ್ ಎಲ್ಲ ಜನ ಹೇಳ್ತಾ ಇದ್ರು ಅನ್ನೋ ಕಾರಣಕ್ಕೆ ನಾನು ಘೀ ಚಟ್ನಿ ಪುಡಿ ಇಡ್ಲಿ ತರಿಸಿದ್ದೀನಿ. ಹೆಂಗಿದೆ ನೋಡೋಣ. ಮೋಸ್ಟ್ಲಿ ನೋಡ್ತಾ ಇದ್ರೆ ನಾನು ಆಗ್ಲೇ ಹೇಳದ್ನಲ್ಲ, ಕನ್ನಡಿಗರ ಅಸ್ಮಿತೆ ನಮ್ಮ ನಂದಿನಿ ಬ್ರ್ಯಾಂಡ್. ಆ ಬ್ರ್ಯಾಂಡ್ ತುಪ್ಪ
ದೆನ್ ಈ ಚಟ್ನಿ ಪುಡಿ ಮೋಸ್ಟ್ಲಿ ನೀವು ಯಾರು ಮಿಸ್ ಮಾಡ್ಕೋಬೇಡಿ, ಬಂದಾಗ ಈ ಚಟ್ನಿ ಪುಡಿ ಟೇಸ್ಟ್ ನೀವು ನೋಡ್ಲೇಬೇಕು. ಅಂಡ್ ಬಿಸಿಬೇಳೆ ಬಾತ್ ಇದೆ. ಬಿಸಿಬೇಳೆ ಬಾತ್ ಕೂಡ ಅಲ್ಟಿಮೇಟ್ ಆಗಿದೆ. ಅಂಡ್ ಪೊಂಗಲ್ ಇದೆ. ತುಂಬಾ ಜನ ದೇವಸ್ಥಾನಕ್ಕೆ ಹೋದಾಗ ಪೊಂಗಲ್ಲು ಮತ್ತೆ ಬಿಸಿಬೇಳೆ ಬಾತ್ ಸಖತ್ ಇಷ್ಟ ಪಡ್ತಾ ಇರ್ತೀರಾ. ಆ ಟೇಸ್ಟ್ ಸಿಗ್ಬೇಕು ಅಂದ್ರೆ ಇಲ್ಲಿ ಬರ್ಬೇಕು. ಅಂಡ್ ಈ ಹೋಟೆಲ್ನ ಮತ್ತೊಂದು ಸ್ಪೆಷಾಲಿಟಿ ನೀವು ಕೇಳಲೇಬೇಕು. ಇಲ್ಲಿ ದೇವಸ್ಥಾನದಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರಲ್ಲ, ಆಗಾಗ ಸ್ವಲ್ಪ ತಿಂಡಿ ಬಗ್ಗೆ ಪ್ರಮೋಟ್ ಮಾಡ್ತಾ ಇರ್ತಾರೆ. ಬಟ್ ಕನ್ನಡಕ್ಕೆ ಆದ್ಯತೆ ಕೊಟ್ಟಿದ್ದಾರೆ ಅನ್ನೋದು ಮತ್ತೊಂದು ವಿಚಾರ. ಯಾಕಂದ್ರೆ ಪ್ರತಿ ಒಂದು ಅನೌನ್ಸ್ಮೆಂಟ್ ಕೂಡ ಕನ್ನಡದಲ್ಲಿ ಆಗ್ತಾ ಇದೆ. ಕನ್ನಡಿಗರಾಗಿ ಅದು ನಮ್ಗೆ ಹೆಮ್ಮೆಯ ವಿಚಾರ. ಹೋದಲ್ಲಿ ಬಂದಲ್ಲಿ ಕನ್ನಡಕ್ಕೆ ಆದ್ಯತೆ ಕೊಡಿ ಅಂತ ಕೇಳ್ತೀವಿ, ಬಟ್ ಅನೌನ್ಸ್ಮೆಂಟ್ ಕೂಡ ಕನ್ನಡದಲ್ಲಿ ಆಗುತ್ತೆ. ಅಂಡ್ ಈ ಹೋಟೆಲ್ನ ಮಾಲೀಕರು ನವೀನ್ ಬಗ್ಗೆ ನಾವು ಮಾತಾಡ್ಲೇಬೇಕು. ಎಲ್ಲರೂ ಹೇಳ್ತಾ ಇರೋದು ಸ್ಯಾಮ್ ಟ್ರಾವೆಲ್ಸ್ ಅತಿ ದೊಡ್ಡ ಬಿಸ್ನೆಸ್. ಅದು ಒಂದೇ ಅಲ್ಲ, ಬೇರೆ ಬೇರೆ ಕ್ಷೇತ್ರದಲ್ಲೂ ಕೂಡ ಗುರುತಿಸ್ಕೊಂಡಿದ್ದಾರೆ. ನಾನೊಂದ್ಸಾರಿ ಗ್ರಾಹಕರಿಗೆ ಸರ್ವಿಸ್ ಕೊಡ್ಲೇಬೇಕು, ಒಳ್ಳೆ ತಿಂಡಿ ಕೊಡ್ಬೇಕು, ಶುದ್ಧವಾಗಿರುವಂತ ತಿಂಡಿ ಕೊಡ್ಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲೇ ಈ ಹಟ್ ಕಾನ್ಸೆಪ್ಟ್ ಅಲ್ಲಿ ಸ್ಯಾಮ್ ಟ್ರಾವೆಲ್ಸ್ ಅನ್ನುವಂತಹ ಕಾನ್ಸೆಪ್ಟ್ ನ ಇಟ್ಕೊಂಡು ಈ ಹೋಟೆಲ್ ನ ಪ್ರಾರಂಭ ಮಾಡಿದ್ದಾರೆ. ಹಂಗಾಗಿ ಬೆಂಗಳೂರಿನಲ್ಲಿ ಇರೋರು ಮೋಸ್ಟ್ಲಿ ಈ ಟೇಸ್ಟ್ ಮಿಸ್ ಮಾಡ್ಕೊಳ್ಳೇಬೇಡಿ, ಬನ್ನಿ ಒಂದ್ಸಾರಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ನಾನಂತೂ ಹೊಟ್ಟೆ ಹಸಿವಾಗ್ತಾ ಇದೆ, ಬೇಗ ಬೇಗ ತಿಂದ್ಬಿಡ್ತೀನಿ. ಮಿಸ್ ಮಾಡದೆ ಒಂದ್ಸಾರಿ ಹೋಟೆಲ್ ಬನ್ನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು.